ಇನ್ನು ಮುನಿರತ್ನ ವಿರುದ್ಧ ಸಿಎಂಗೆ ಒಕ್ಕಲಿಗ ಸಚಿವರು ದೂರನ್ನ ಕೊಟ್ಟಿದ್ದಾರೆ. ಮುನಿರತ್ನ ವಿರುದ್ಧ ಸೂಕ್ತ ಕ್ರಮಕ್ಕೆ ಸಚಿವರು ಒತ್ತಾಯವನ್ನ ಮಾಡಿದ್ದಾರೆ. ಮುನಿರತ್ನ ಶಾಸಕನಾಗೋಕೆ ನಾಲಾಯಕ್ ಅಂತ ಹೇಳಿ ಸಿಎಂ ಭೇಟಿ ಬಳಿಕ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕ ಮುನಿರತ್ನ ಅವರ ಇತಿಹಾಸ ಇದೇ ಮೊದಲೇನಲ್ಲ, ಈಗ ಸಿಕ್ಕಾಕೊಂಡಿದ್ದಾರೆ. ಹೆಚ್ಚಿನ ಕ್ರಮ ಜರುಗಿಸಬೇಕು, ಸೂಕ್ತ ದಾಖಲೆ ಕೊಟ್ಟಾಗ ಮಾತ್ರ ಕ್ರಮ ಆಗುತ್ತೆ ಅಂತ ಹೇಳಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತೇನಲ್ಲ, ಅವ್ರ ಇತಿಹಾಸನೇ ಹೆಂಗಿದೆ. ಅವ್ರದ್ದೇನು ಇವತ್ತು ಮೊದಲನೇದಲ್ಲ, ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಬಟ್ ಹಿಂದೆ ಸಿಕ್ಕಾಕೊಂಡಿರಲಿಲ್ಲ. ಈ ಥರದ ಸನ್ನಿವೇಶಗಳಲ್ಲಿ ಅವರು ಎಲ್ಲರನ್ನೂ ಲಘುವಾಗಿ ಮಾತನಾಡ್ತಕ್ಕಂಥದ್ದು, ಸಿಂಗ್ಯುಲರ್ ಆಗಿ ಉಪಯೋಗಿಸ್ತಕ್ಕಂಥದ್ದು, ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರನ್ನೂ. ಅದರಲ್ಲಿ ವಿಶೇಷವಾಗಿ ಮೊನ್ನೆ ದಲಿತರ ಬಗ್ಗೆ ಅವ್ರು ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ಬಹುಶಃ ಇಡೀ ಸಮುದಾಯ, ಯಾವುದೇ ಒಂದು ನಮ್ಮದು ಒಕ್ಕಲಿಗರ ಸಮುದಾಯ ಒಂದೇ ಅಲ್ಲ, ಇಡೀ ಸಮಾಜ ಅವರನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ. ನಮ್ಮ ಸರ್ಕಾರ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮುಂದುವರೆದು ಕಾನೂನಿನ ವ್ಯಾಪ್ತಿನಲ್ಲಿ ಏನು ಕ್ರಮ ಜರುಗಿಸಬೇಕು ಅದು ಜರುಗಿಸ್ತಾರೆ. ಆದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅವ್ರ ಮೇಲೆ ಈ ಥರದ ಒಬ್ಬ ಸಾಮಾನ್ಯ ಜನ ಮಾಡಿದ್ರೆ ನಾವು ಕ್ರಮ ತಗೋತೀವಿ. ಒಬ್ಬ ಜನಪ್ರತಿನಿಧಿ ಮಾಡಿದಾಗ ನಾವು ಇನ್ನೂ ಹೆಚ್ಚಿನ ಕ್ರಮವನ್ನು ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಸಹ ಒತ್ತಾಯ ಮಾಡಿದ್ದೀವಿ. ಸೊ ಅವನು ಇಲ್ಲ ಸಲ್ಲದನ್ನು ಟ್ವೀಟ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಭಾಳ. ಯಾಕೆಂದರೆ ರೆಕಾರ್ಡೆಲ್ಲ ಸುಟ್ಟಾಕಿದ್ದು ಗೊತ್ತಲ್ವ ನಿಮಗೆ, ಯಾವುದು BBMPದು ಕಾರ್ಪೊರೇಷನಲ್ಲಿ ಆ ಥರದ್ದೆಲ್ಲ ಭಾಳ ಎಕ್ಸ್ಪೋರ್ಟ್ ಇದ್ದಾರೆ. ಅದರಿಂದ ಈ ಥರದ ಕಾನೂನು ವ್ಯಾಪ್ತಿಯಿಂದ ನುಳ್ಸ್ಕೊಳ್ತಕ್ಕಂಥ ಪ್ರಯತ್ನನೂ ಅವ್ರು ಮಾಡ್ತಾರೆ. ಅದಕ್ಕೆ ಆ ರೀತಿ ನುಳ್ಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಅವಕಾಶವನ್ನು ಕೊಡಬಾರ್ದು. ಸೊ ನ್ಯಾಯಾಂಗದಲ್ಲಿ ನಮ್ಮದು ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು. ಸೊ ನಮ್ಮ ವಕೀಲರು ಏನು ಇರ್ತಾರೆ, ಸೊ ದಾಖಲೆ ಸಮೇತ ಅವನಿಗೆ ಫೀಡ್ಬ್ಯಾಕ್ ಕೊಟ್ಟಾಗ ಮಾತ್ರ ಜುಡಿಷಿಯಲಿ ಅವನಿಗೆ ಶಿಕ್ಷೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಅದು ರತ್ನ ಇದ್ದಾರಲ್ಲ, ಫಸ್ಟ್ ಆಫ್ ಆಲ್ ಅವನು MLA ಆಗಲಿಕ್ಕೆ ಅನಲಾಯಕ್. ಎಲೆಕ್ಷನಲ್ಲಿ ನಿಲ್ಲಬೇಕಾದ್ರೆ ಮಿನಿಮಮ್ ಒಂದಷ್ಟು ಕೆಲವು ಕ್ವಾಲಿಫಿಕೇಷನ್ ಬೇಕಾಗುತ್ತೆ. ಅಂದರೆ ಮಹಾತ್ಮ ಗಾಂಧಿಯರು ಎಲ್ಲರೂ ನಿಂತ್ಕೋಬೋದು, ಯಾರು ಎಜುಕೇಷನ್ ಕ್ರೈಟೇರಿಯಾ ಇಲ್ಲ ಇನ್ನೊಂದಿಲ್ಲ ಅಂತ ಅಂದಾಕ್ಷಣಕ್ಕೆ ಈ ಥರ ಕ್ವಾಲಿಟೀಸ್ ಇರಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.